ಮತ್ತೊಂದು ಕಡೆ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಅಲ್ಲಿನ ಕಾಂಗ್ರೆಸ್ನ ಸದಸ್ಯರೆಲ್ಲ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಜೆಡಿಎಸ್ ಪರ ಮತಯಾಚನೆಗೆ ಹೋದ್ರೆ ನಮ್ಮನ್ನ ಹೊಡಿತಾರೆ, ಮಂಡ್ಯದಲ್ಲಿ ಜನ ಹೊಡಿತಾರಂತೆ ಕಾಂಗ್ರೆಸ್ ನಾಯಕರನ್ನ ಏನಾದ್ರು ಜೆಡಿಎಸ್ಗೆ ಮತ ಹಾಕಿ ಅಂತ ಕೇಳಿದ್ರೆ. ಯಾಕೆ ಹೊಡಿತಾರೆ? ಇದನ್ನ ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಅವರು ಕೊಟ್ಟಿರುವಂತ ಹೇಳಿಕೆ ಇದು. ಇವರು ಮಾಜಿ ಶಾಸಕ ಚೆಲುವರಾಯಸ್ವಾಮಿ ಆಪ್ತ ಕೂಡ. ಏನಕ್ಕೆ ಹೊಡಿತಾರ ಅಂತಂದ್ರೆ, ನೀವೇನ್ರಿ ಹೊರಗಡೆ ಅಭ್ಯರ್ಥಿ ಪರವಾಗಿ ನೀವು ಮತಯಾಚನೆ ಮಾಡ್ತಾ ಇದ್ದೀರಾ, ನಮ್ಮ ಮಂಡ್ಯದವ್ರನ್ನ ಬಿಟ್ಟು ನಾವ್ ಯಾಕ್ರಿ ಬೇರೆಯವ್ರಿಗೆ ಓಟ್ ಹಾಕ್ಬೇಕು ಅಂತ ಹೆದರ್ಸ್ತಾರಂತೆ. ಬಂದ್ರೆ ನಿಮ್ಮನ್ನು ಹೊಡಿತೀವಿ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು ಹೆದರ್ಸ್ತಾರಂತೆ. ಹೀಗಾಗಿ ನಾವು ಸ್ಥಳೀಯರನ್ನ ಬಿಟ್ಟು ರಾಜಕೀಯವನ್ನ ಮಾಡೋದಕ್ಕಾಗೋದಿಲ್ಲ, ಬೇರೆ ಜಿಲ್ಲೆಯವರನ್ನ ಕಟ್ಕೊಂಡು ರಾಜಕೀಯ ಮಾಡೋಕ್ಕಾಗುತ್ತಾ? ಕಾರ್ಯಕರ್ತರು ಯಾರ ಮಾತನ್ನ ಕೇಳುವ ಸ್ಥಿತಿಯಲ್ಲಿಲ್ಲ. ಇದು ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಅವರು ಕೊಡ್ತಾ ಇರುವಂತ ಹೇಳಿಕೆ. ಇನ್ಫ್ಯಾಕ್ಟ್ ಇದೇ ಪ್ರಸನ್ನ ಅವರು ಬಹಳ ಫೇಸ್ಬುಕ್ ನಲ್ಲಿ ಪೋಸ್ಟ್ಗಳು ಹರಿದಾಡ್ತಾ ಇದೆ. ನಾಗಮಂಗಲ ಕ್ಷೇತ್ರಕ್ಕೆ ಆಗಮಿಸ್ತಾ ಇರುವಂತ ಸುಮಲತಾ ಅಂಬರೀಶ್ ಅವರಿಗೆ ಸ್ವಾಗತವನ್ನ ಕೋರುವವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅದೇ ಪ್ರಸನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾಗಮಂಗಲ ಅಂತೇಳಿ ಬಹಳ ಪೋಸ್ಟ್ ಎಲ್ಲ ಹಾಕೊಂಡು ಮಾಡ್ತಿದ್ದಾರೆ. ಸೊ ಅಂತ ವ್ಯಕ್ತಿನೇ ಈಗ ಯಾಕೆ ಹಂಗೆ ಪೋಸ್ಟ್ ಹಾಕೊಂಡು ಮಾಡ್ತಿದ್ದಾರೆ ಅಂತಂದ್ರೆ, ಬಹುಶಃ ನಮ್ಗೆಲ್ಲ ಹೊಡಿತಾರೆ ಅನ್ನುವಂಥ ಭಯದಿಂದ ಅಂತೆ. ಆಯ್ತು, ಹೊಡ್ತಾರೆ ಅನ್ನೋ ಭಯ ಇದ್ರೆ ತಟಸ್ಥವಾಗಿ ನಿಲ್ಬೋದಿತ್ತು. ಬಟ್ ನೇರವಾಗಿ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವರಿಗೆಲ್ಲ ಸ್ವಾಗತ ಕೋರ್ತಾ ಇದ್ದಾರೆ ಅಂತಂದ್ರೆ ನೇರವಾಗಿ ಇವರು ಸುಮಲತಾ ಅವರಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಅನ್ನೋದೇನು ಮುಚ್ಚಿಟ್ಟುವಂತ ವಿಚಾರ ಅಲ್ಲ. ಹಾಗಾದ್ರೆ ಏನಂತ ಹೇಳಿದ್ದಾರೆ ಇನ್ಫ್ಯಾಕ್ಟ್ ಪ್ರಸನ್ನ ಅವರು ಮಾತನಾಡುವಂತ ಸಂದರ್ಭದಲ್ಲಿ, ಅದನ್ನು ಮೊದಲಿಗೆ ಗಮನಿಸ್ಕೊಂಡು ಬರೋಣ ಬನ್ನಿ. ನಾವು ಹೇಳ್ಬೋದು, ಹೌದಪ್ಪ ಮೈತ್ರಿ ಧರ್ಮ, ನಾವು ಜನತಾದಳದ ಅಭ್ಯರ್ಥಿಗೆ ಹೈಕಮಾಂಡಿಂದ ಹೇಳಿದ್ದು, ಇನ್ನೂ ನಮ್ಗೆ ಏನು ಹೇಳಿಲ್ಲ, ಹೇಳ್ಬೋದು ಅಂತಂದ್ರೆ ನಾವು ಹೇಳ್ಬೋದು, ನಮ್ಮ ಮಾತು ಕೇಳೋಕ್ಕಿದೆ ಹೇಳ್ಬೋದು. ಕಾರ್ಯಕರ್ತರು ಯಾರು ಈಗಾಗಲೇ ನಮಗೆಲ್ಲ ವಾರನ್ ಮಾಡ್ತಾವ್ರೆ, ನೀವೇನಾದರೂ ಜಿಲ್ಲೆ ಬಿಟ್ಟು ಹೊರಗಡೆಯವ್ರಿಗೆ ಯಾರನ್ನೂ ನೀವು ಕ್ಯಾನ್ವಾಸ್ ಹೋದ್ರೆ ಹೊಡಿತೀವಿ ಅಂತ ನಮ್ಗೆ ಎದುರಿಸ್ತಾರೆ ಅಲ್ವಾ? ನಾವು ಮನುಷ್ಯರೇ ಅಲ್ವಾ? ನಾಳೆ ಬೆಳಗ್ಗೆ ನಾವು ಅವ್ರನ್ನೇ ಕಟ್ಕೊಂಡು ಹೋಗ್ಬೇಕಲ್ವಾ? ಇವಾಗ ನೀವೇ ನೋಡಿದ್ರಿ, ಇದು ಯಾರು ಮಾತನಾರ ಕೇಳಂಗಿದ್ರಾ? ಈ ಜನ ವಾತಾವರಣ ನಮ್ಮನೆ ಬಿಳಿ ನೂಕ್ಬಿಟ್ರು. ಹಿಂಗಾದಾಗ ನಾವೇನು ಮಾಡೋಕ್ಕಾಯ್ತದೆ? ನಾವು ಹೇಳ್ಬೋದು. ಓಕೆ, ಇದು ಪ್ರಸನ್ನ ಅವ್ರು ಹೇಳ್ತಾ ಇರುವಂತ ಮಾತು. ರವಿಲಾಲಿಪಳ್ಯ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ರವಿಲಾಲಿಪಳ್ಯ, ಇನ್ಫ್ಯಾಕ್ಟ್ ಸ್ವಲ್ಪ ಹೊತ್ತಿನ ಮುಂಚೆ ಗಮನಿಸಿದ್ವಿ, ಇದೇ ಪ್ರಸನ್ನ ಅವರು ನಾಗಮಂಗಲ ಕ್ಷೇತ್ರಕ್ಕೆ ಬರ್ತಾ ಇರುವಂತ ಸುಮಲತಾ ಅವರಿಗೆ ಭವ್ಯ ಸ್ವಾಗತವನ್ನ ಕೋರ್ತಾ ಇರುವಂತ ಪೋಸ್ಟ್ಗಳು ಈಗ ನಾವೇನಾದ್ರು ಬೇರೆಯವ್ರಿಗೆ ಸಪೋರ್ಟ್ ಮಾಡಿದ್ರೆ ಜನ ನಮ್ಗೆ ಹೊಡಿತಾರೆ ಅಂತ ಹೇಳಿ ಸೂಚನೆ ಮಾತಾಡ್ತಾರೆ. ಅಂದ್ರೆ ಇವ್ರು ಆಲ್ರೆಡಿ ಸುಮಲತಾ ಅವರಿಗೆ ಸಪೋರ್ಟ್ ಕೊಡೋದಕ್ಕೆ ಫಿಕ್ಸ್ ಆಗ್ಬಿಟ್ಟವ್ರೆ. ಈಗೇನಿದ್ರು ಕಾರಣ ಹೇಳ್ತಾ ಇದ್ದಾರೆ, ಒಂದಷ್ಟು ಕಾರಣಗಳು, ಹೊಡಿತಾರೆ ಅಥವಾ ಜನ ಒಪ್ಪಲ್ಲ ಈ ತರದ್ದು ಅಂತ ಕಾಣಿಸುತ್ತೆ. ರವಿಲಾಲಿಪಳ್ಯ, ಮಾಲ್ತೇಶ್, ಅಂಬರೀಶ್ ಅಂದ್ರೆ ಸುಮಲತಾ ಅಂಬರೀಶ್ ಅವರು ಚುನಾವಣೆಗೆ ನಿಲ್ತಾರೆ ಅಂತಕ್ಕಂಥ ವಿಚಾರ ಪ್ರಸ್ತಾಪ ಆಗ್ತಾ ಇದ್ದೇನೆ. ಮಂಡ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ರೆ, ಕಾಂಗ್ರೆಸ್ ಮುಖಂಡರುಗಳು ಇರ್ತಕ್ಕಂಥವ್ರು, ಅವರೆಲ್ಲರೂ ಕೂಡ ಅಂಬರೀಶ್ ಅಂದ್ರೆ ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಹಂಗಾಗಿನೇ ಆ ನಿಟ್ಟಿನಲ್ಲೇ ಸುಮಲತಾ ಅವರು ಕೂಡ ಸ್ಥಳೀಯವಾಗಿರ್ತಕ್ಕಂಥ ಕಾರ್ಯಕರ್ತರು ಮತ್ತೆ ಮುಖಂಡರುಗಳನ್ನ ಭೇಟಿ ಮಾಡಿ ಅವರ ವಿಶ್ವಾಸವನ್ನ ಪಡೆಯತಕ್ಕಂಥ ಯತ್ನವನ್ನು ಕೂಡ ಮಾಡಿದ್ರು. ಅವರು ನಾಗಮಂಗಲದಿಂದ ಆರಂಭಗೊಂಡು KR ಪೇಟೆ, ಶ್ರೀರಂಗಪಟ್ಟಣ, ಮಳವಳ್ಳಿ ಮತ್ತೆ ಮಂಡ್ಯ ಈ 5-6 ತಾಲೂಕುಗಳಲ್ಲಿ ಭೇಟಿ ನೀಡಿದಂತ ಟೈಮ್ನಲ್ಲಿ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರುಗಳು ಅವ್ರ ಜೊತೆಗೆ ಇದ್ದು ಅವ್ರನ್ನ ಅದ್ದೂರಿಯಾಗಿ ಬರಮಾಡ್ಕೊಂಡ್ರು. ಚುನಾವಣೆಗೆ ಒಂದ್ ವೇಳೆ ನಿಂತ್ರೆ ನಾವು ಕಂಟೆಸ್ಟ್ ಮಾಡಿದ್ರೆ ನಾವು ಬೆಂಬಲ ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ರು. ಅದೇ ನಿಟ್ಟಿನಲ್ಲಿ ನಿನ್ನೆನೂ ಕೂಡ ಅವರು ನಾಗಮಂಗಲಕ್ಕೆ ಬಂದಂತ ಟೈಮ್ನಲ್ಲಿ ಮಾಜಿ ಸಚಿವ ಚೆಲುವರಾಯಸ್ವಾಮಿ ಅವರ ಬೆಂಬಲಿಗರು ಈಗೇನು ಹೇಳಿಕೆ ಕೊಡ್ತಾ ಇದ್ದಾರೆ ಪ್ರಸನ್ನ ಅಂತೇಳಿ, ಅವರು ಮುಂದೆ ನಿಂತು ಅವ್ರಿಗೆ ಸ್ವಾಗತ ಮಾಡಿದ್ರು. ಅವ್ರೇನು ಪೂರ್ಣ ಕುಂಭ ಸ್ವಾಗತ ಮಾಡಿದ್ರು, ಮತ್ತೆ ಮಂಗಳವಾದ್ಯಗಳ ಸಮೇತ ಅವ್ರನ್ನ ಬರ್ಮಾಡ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಪೂಜೆ ಸಲ್ಲಿಸಿದ್ರು. ಸೊ ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್, ಮಂಡ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರುಗಳು ಮತ್ತೆ ಮುಖಂಡರುಗಳು ಸುಮಲತಾ ಅವರಿಗೆ ಬೆಂಬಲ ಕೊಡ್ತಕ್ಕಂಥದ್ದು ಬಹುತೇಕ ಖಚಿತ ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಮಂಡ್ಯಕ್ಕೆ ಆಗಮಿಸ್ತಾ ಇರತಕ್ಕಂಥ ಸುಮಲತಾ ಅವ್ರನ್ನ ಸ್ವಾಗತ ಮಾಡೋ ನಿಟ್ಟಿನಲ್ಲಿ ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದನೇ ಒಂದು ಪಾಂಪ್ಲೆಟ್ಸ್ ನ ಮಾಡಿಸಲಾಗಿದೆ. ಆ ಮೂಲಕ ಏನು ಸುಮಲತಾ ಅವರು ನಾಗಮಂಗಲ ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ಒಂದು ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇರತಕ್ಕಂಥ ಸುಮಲತಾ ಅವರಿಗೆ ಸ್ವಾಗತ ಕೊಡಬೇಕು, ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪಾಂಪ್ಲೆಟ್ಸ್ ಅನ್ನ ಸ್ವತಃ ನಾಗಮಂಗಲ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹೊರಡಿಸಿದ್ದಾರೆ. ಇನ್ನೊಂದು ಕಡೆ ಮಂಡ್ಯದಲ್ಲಿ ಶ್ರೀರಂಗಪಟ್ಟಣ ತಾಲೂಕಿಗೂ ಬರ್ತಾ ಇದ್ದಾರೆ. ಅಲ್ಲಿ ಅಂಬರೀಶ್ ಅವರ ಆಪ್ತರಾಗಿರ್ತಕ್ಕಂಥ ಲಿಂಗರಾಜು ಅವರು ಕೂಡ ಪಾಂಪ್ಲೆಟ್ಸ್ ಅನ್ನು ಹೊರಡಿಸಿದ್ದಾರೆ. ಎಲ್ಲೂ ಕೂಡ ಸಾರ್ವಜನಿಕವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸುಮಲತಾ ಅವರ ಕಾರ್ಯಕ್ರಮನ ಹೆಚ್ಚಿನ ಸಂಖ್ಯೆಯಲ್ಲಿ ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇವತ್ತು ಹೇಳಿಕೆ ನೀಡಿರ್ತಕ್ಕಂಥದ್ದು ಸಾಕಷ್ಟು ಒಂದು ಪುಷ್ಟಿ ಕೊಡ್ತಕ್ಕಂಥ ಒಂದು ವಾತಾವರಣ ಇದೆ ಅಂತಕ್ಕಂಥದ್ದು. ನೀವು ಹೊರಗಿನ ಅಭ್ಯರ್ಥಿಗೆ ವೋಟ್ ಕೇಳಕ್ ಬಂದ್ರೆ ಜನಗಳು ಹಿಡ್ಕೊಂಡು ಹೊಡಿತಾರೆ ಅಂತಕ್ಕಂಥ ಹೇಳಿಕೆ ನೋಡಿದ್ರೆ, ನಾವೇನಾದ್ರೂ ನಿಖಿಲ್ ಪರವಾಗಿ ಮತಯಾಚನೆ ಮಾಡ್ಲಿಕ್ಕೆ ಓಕೆ